ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 16ನೇ ಅಧ್ಯಾಯವನ್ನು ಮುಗಿಸಿ 17ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ. ಇವತ್ತು 17ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ನಾವು ಯಾವ ರೀತಿ ಪರೀಕ್ಷಿತ ಮಹಾರಾಜ ತನ್ನ ರಾಜ್ಯದಲ್ಲಿ ಕಲಿಯ ಲಕ್ಷಣಗಳು ಕಂಡಂತಹ ಸಂದರ್ಭದಲ್ಲಿ ದಿಗ್ವಿಜಯವನ್ನು ಕೈಗೊಂಡ, ಹಾಗೆಯೇ ದಿಗ್ವಿಜಯದ ಸಂದರ್ಭದಲ್ಲಿ ಆತ ತನ್ನ ಪೂರ್ವಿಕರ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ, ಆತನ ಮಹಿಮೆಯ ಬಗ್ಗೆ ತಿಳಿದುಕೊಂಡ. ಆಮೇಲೆ ಸೂತ ಪುರಾಣಿಕರು ಎತ್ತಿನ ರೂಪದಲ್ಲಿದ್ದಂತಹ ಧರ್ಮ ಹಾಗೆಯೇ ಹಸುವಿನ ರೂಪದಲ್ಲಿದ್ದಂತಹ ದರಿತ್ರಿಯ ನಡುವಿನ ಸಂವಾದವನ್ನು ವಿವರಿಸ್ತಾ ಹೋಗ್ತಾರೆ. ಧರ್ಮ ಭೂಮಿ ತಾಯಿಯ ಚಿಂತೆಯ ಬಗ್ಗೆ, ಆಕೆಯ ವಿಷಾದದ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾನೆ. ಹಾಗೆಯೇ ಆಕೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾಳೆ. ಕೊನೆಯಲ್ಲಿ ಆಕೆ ಹೇಳ್ತಾಳೆ, ಈ ಕಲಿಕಾಲದಲ್ಲಿನ ಘೋರ ಲಕ್ಷಣಗಳು ಹಾಗೆಯೇ ಭಗವಂತನ ಅಂತರ್ಧಾನ ಇವೆಲ್ಲವನ್ನು ಚಿಂತಿಸಿ ಚಿಂತಾಕ್ರಾಂತಳಾಗಿದ್ದೇನೆ. ಕೃಷ್ಣ ಈ ಭೂಮಿಯನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಆತನ ವಿರಹವನ್ನು ತಾಳಲಾರದೆ ತುಂಬ ದುಃಖಿತಳಾಗಿದ್ದೇನೆ ಅಂತ ಹೇಳ್ತಾಳೆ. ಕೊನೆಯ ಶ್ಲೋಕದಲ್ಲಿ ಭೂಮಿ ಮತ್ತು ಧರ್ಮಪುರುಷನ ಸಂವಾದದ ಸಂದರ್ಭದಲ್ಲಿ ರಾಜರ್ಷಿ ಪರೀಕ್ಷಿತ ಮಹಾರಾಜ ಪೂರ್ವವಾಹಿನಿಯಾದ ಸರಸ್ವತಿ ನದಿ ತೀರವನ್ನು ತಲುಪಿದ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಈಗ ಇವತ್ತಿನ ಶ್ಲೋಕಗಳು ಹಾಗೆಯೇ ಅವುಗಳ ಅರ್ಥ ಭಾವಾರ್ಥಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ಲೋಕಗಳು 1ನೇ ಸ್ಕಂದದ 17ನೇ ಅಧ್ಯಾಯದ 1ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಸೂತ ಉವಾಚ ತತ್ರ ಗೋಮಿಥುನಂ ರಾಜ ಹನ್ಯಮಾನಮನಾಥವತ್ ದಂಡಹಸ್ತಂ ಚ ವೃಷಲಂ ದದೃಶೇ ನೃಪಲಾಂಛನಂ. ಸೂತ ಮುನಿಗಳು ನುಡಿದರು. ಪರೀಕ್ಷಿತ ಮಹಾರಾಜನು ಸರಸ್ವತಿ ನದಿಯ ತೀರವನ್ನು ತಲುಪಿದನು. ಆಗ ಅಲ್ಲಿ ಅಧರ್ಮನಾದ ಒಬ್ಬ ಶೂದ್ರನು ರಾಜನ ವೇಷವನ್ನು ಧರಿಸಿಕೊಂಡಿದ್ದನು. ಅವನು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥವಾಗಿದ್ದ ಒಂದು ಹಸುವನ್ನು ಎತ್ತನ್ನು ಹೊಡೆಯುತ್ತಿದ್ದನು. ಅದನ್ನು ಪರೀಕ್ಷಿತನು ಕಂಡನು. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಕಲಿಯುಗದಲ್ಲಿ ಬ್ರಾಹ್ಮಣ ಸಂಸ್ಕೃತಿಯಾಗಲಿ ಆಧ್ಯಾತ್ಮದ ದೀಕ್ಷೆಯಾಗಲಿ ಇಲ್ಲದ ಅಧರ್ಮ ವರ್ಣದ ಶೂದ್ರರು ಆಡಳಿತಗಾರರ ಅಥವಾ ರಾಜರ ವೇಷವನ್ನು ಧರಿಸುತ್ತಾರೆ. ವೈಶ್ಯರಿಂದ ರಕ್ಷಣೆ ದೊರೆಯದ ಮುಗ್ಧ ಜೀವಗಳನ್ನು, ಅದರಲ್ಲಿಯೂ ಮುಖ್ಯವಾಗಿ ಹಸುಗಳನ್ನು ಮತ್ತು ಎತ್ತುಗಳನ್ನು ಹೊಡೆದು ಕೊಲ್ಲುವುದೇ ಈ ಶೂದ್ರರ ಮುಖ್ಯ ಕಾರ್ಯವಾಗಿರುತ್ತದೆ. ವೈಶ್ಯರು ಕೃಷಿ, ಗೋರಕ್ಷಣೆ ಮತ್ತು ವ್ಯಾಪಾರ ಮಾಡತಕ್ಕವರು ಎಂದು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 44ನೆಯ ಶ್ಲೋಕದಲ್ಲಿ ಹೇಳಿದೆ. ಕಲಿಯುಗದಲ್ಲಿ ವೈಶ್ಯರು ಕೀಳುಮಟ್ಟಕ್ಕೆ ಇಳಿದು ಗೋವುಗಳನ್ನು ವಧಾಗಾರಗಳಿಗೆ ಒದಗಿಸುವರು. ಕ್ಷತ್ರಿಯರು ವಾಸ್ತವವಾಗಿ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು. ವೈಶ್ಯರು ಹಸುಗಳನ್ನು ಎತ್ತುಗಳನ್ನು ರಕ್ಷಿಸಿ ಹಾಲನ್ನು ಮತ್ತು ಧಾನ್ಯವನ್ನು ಉತ್ಪಾದಿಸಲು ಅದನ್ನು ಉಪಯೋಗಿಸಬೇಕು. ಹಸುವಿರುವುದು ಹಾಲು ಕೊಡುವುದಕ್ಕಾಗಿಯೇ. ಎತ್ತು ಧಾನ್ಯಗಳನ್ನು ಉತ್ಪತ್ತಿ ಮಾಡಲು ಕೃಷಿಗೆ ಉಪಯುಕ್ತ. ಆದರೆ ಕಲಿಯುಗದಲ್ಲಿ ಶೂದ್ರವರ್ಣದವರು ಆಡಳಿತ ಮಾಡುವುದರಿಂದ ವೈಶ್ಯರು ತಾಯಿ ತಂದೆಗಳಾದ ಹಸು ಎತ್ತುಗಳನ್ನು ರಕ್ಷಿಸುವುದಿಲ್ಲ. ಅದನ್ನು ಶೂದ್ರ ಆಡಳಿತಗಾರರು ನಿರ್ಮಿಸಿದಂತಹ ವಧಾಗಾರಗಳಿಗೆ ಕೊಡುತ್ತಾರೆ. ಮುಂದಿನ ಶ್ಲೋಕ 2ನೇಯ ಶ್ಲೋಕ. ವೃಷಂ ಮೃಣಾಲಧವಲಂ ಮೇಹಂ ತಮಿವ ಬಿಭ್ಯತಂ ವೇಪಮಾನಂ ಪದೈಕೇನ ಸೀದಂತಂ ಶೂದ್ರತಾಡಿತಂ. ಆ ಎತ್ತು ಬಿಳಿಯ ತಾವರೆಯಂತೆ ಬೆಳ್ಳಗಿತ್ತು. ಶೂದ್ರನು ಹೊಡೆಯುತ್ತಿದ್ದುದರಿಂದ ಅದು ಹೆದರಿ ಗಡಗಡನೆ ನಡುಗುತ್ತಿತ್ತು. ಒಂದು ಕಾಲಿನ ಮೇಲೆ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡುತ್ತಿತ್ತು. ಅಷ್ಟರ ಮಟ್ಟಿಗೆ ಅದು ಭಯಗೊಂಡಿತ್ತು. ಧರ್ಮತತ್ವಗಳು ಬಿಳಿಯ ತಾವರೆಯಂತೆ ಪರಿಶುದ್ಧವಾಗಿರುತ್ತವೆ. ಅವು ಸಂಸ್ಕೃತಿ ಇಲ್ಲದ ಶೂದ್ರರ ಆಕ್ರಮಣಕ್ಕೆ ಬಲಿಯಾಗುವುದು ಕಲಿಯುಗದ ಮತ್ತೊಂದು ಚಿಹ್ನೆ. ಬ್ರಾಹ್ಮಣ ಅಥವಾ ಕ್ಷತ್ರಿಯರ ವಂಶದವರೇ ಆಗಿರಬಹುದಾದ ಶೂದ್ರರು ಕಲಿಯುಗದಲ್ಲಿ ಸಾಕಷ್ಟು ವೈದಿಕ ಶಿಕ್ಷಣವಾಗಲಿ ಸಂಸ್ಕಾರವಾಗಲಿ ಇಲ್ಲದೆ ಧರ್ಮತತ್ವಗಳನ್ನು ಮೀರಿ ನಡೆಯುತ್ತಾರೆ. ಧರ್ಮದಲ್ಲಿ ಆಸಕ್ತಿಯುಳ್ಳವರು ಅಂತಹವರಿಗೆ ಹೆದರುತ್ತಾರೆ. ಆ ಶೂದ್ರರು ತಾವು ಯಾವ ಧರ್ಮತತ್ವಗಳನ್ನು ಅನುಸರಿಸದವರೆಂದು ಘೋಷಿಸಿಕೊಳ್ಳುತ್ತಾರೆ. ಪರಿಶುದ್ಧವಾದ ಧರ್ಮವೆಂಬ ಎತ್ತನ್ನು ಕೊಲ್ಲುವುದಕ್ಕಾಗಿಯೇ ಕಲಿಯುಗದಲ್ಲಿ ಎಷ್ಟೋ ಸಿದ್ಧಾಂತಗಳು ಮತ್ತು ಪಂಥಗಳು ಕಾಣಿಸಿಕೊಳ್ಳುತ್ತವೆ.
ರಾಜ್ಯವು ಧರ್ಮನಿರಪೇಕ್ಷ ಅಥವಾ ಯಾವುದೇ ಧರ್ಮತತ್ವವಿಲ್ಲುದೆಂದು ಘೋಷಿತವಾಗುತ್ತದೆ. ಇದರಿಂದ ಧರ್ಮತತ್ವಗಳ ಬಗ್ಗೆ ಅತ್ಯಂತ ತಿರಸ್ಕಾರ ಉಂಟಾಗುತ್ತದೆ. ಸಾಧು, ಶಾಸ್ತ್ರ ಮತ್ತು ಗುರು ಇವುಗಳಲ್ಲಿ ಗೌರವವಿಲ್ಲದೆ ಪ್ರಜೆಗಳು ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಾರೆ. ಒಂದೇ ಕಾಲ ಮೇಲೆ ಎತ್ತು ನಿಂತಿರುವುದು ಧರ್ಮತತ್ವಗಳೆಲ್ಲ ಕ್ರಮಕ್ರಮವಾಗಿ ಕ್ಷೀಣವಾಗುವಂತಹ ಚಿಹ್ನೆಯಾಗಿದೆ. ಅಳಿದು ಉಳಿದ ಧರ್ಮತತ್ವವು ಯಾವ ಹೊತ್ತಿನಲ್ಲಿ ಕಳಚಿ ಬೀಳುವುದೋ ಎನ್ನುವಂತೆ ನಡುಗುವ ಸ್ಥಿತಿಯಲ್ಲಿ ಇರುತ್ತದೆ. ಅನೇಕ ವಿಧದ ಆತಂಕಗಳಿಗೂ ತೊಂದರೆಗೂ ಗುರಿಯಾಗುತ್ತದೆ. ಮುಂದಿನ ಶ್ಲೋಕ, 3ನೇ ಶ್ಲೋಕ. ಗಂ ಚ ಧರ್ಮದುಘಾಂ ದೀನಾಂ ಭೃಶಂ ಶೂದ್ರಪದಾಹತಾಂ ವಿವತ್ಸಾಮಾಶ್ರುವದನಾಂ ಕ್ಷಾಮಾಂ ಯವಸಮಿಚ್ಛತೀಂ. ಹಸುವು ಧರ್ಮತತ್ವಗಳನ್ನು ಕರೆಯುವುದು, ಆದುದರಿಂದ ಅದು ಪ್ರಯೋಜನಕಾರಿ. ಆದರೆ ಈಗ ನಿರ್ಗತಿಕವಾಗಿದೆ, ಕರುವಿಲ್ಲದೆ. ಶೂದ್ರನು ಅದರ ಕಾಲುಗಳಿಗೆ ಮತ್ತೆ ಮತ್ತೆ ಹೊಡೆಯುತ್ತಿದ್ದಾನೆ, ಕಣ್ಣೀರನ್ನು ಸುರಿಸುತ್ತಿದೆ, ದುರ್ಬಲವಾಗಿದೆ, ದುಃಖಪಡುತ್ತಿದೆ, ನೆಲದಲ್ಲಿ ಹುಲ್ಲಿಗಾಗಿ ತಡಕಾಡುತ್ತಿದೆ. ಹಸುವಿನ ದುಃಖಕರವಾದ ಸ್ಥಿತಿ ಈ ಕಲಿಯುಗದ ಮತ್ತೊಂದು ಚಿಹ್ನೆಯಾಗಿದೆ. ಹಸು ಕೊಡುವ ಹಾಲು ದ್ರವರೂಪದ ಧರ್ಮತತ್ವವೇ ಆಗಿರುತ್ತದೆ. ಹಿಂದೆ ಮಹರ್ಷಿಗಳು, ಮುನಿಗಳು ಹಸುವಿನ ಹಾಲನ್ನು ಮಾತ್ರ ಕುಡಿದು ಜೀವಿಸುತ್ತಿದ್ದರು. ಗೃಹಸ್ಥನು ಹಾಲು ಕರೆಯುವಲ್ಲಿಗೆ ಶುಕಮುನಿಗಳು ಹೋಗುತ್ತಿದ್ದರು. ದೇಹಧಾರಣೆಗಾಗಿ ಮಾತ್ರ ಸ್ವಲ್ಪ ಹಾಲನ್ನು ಸ್ವೀಕರಿಸುತ್ತಿದ್ದರು. ಕೇವಲ 50 ವರ್ಷಗಳ ಹಿಂದೆ ಒಬ್ಬ ಸಾಧುವಿಗೆ ಯಾರೂ 1-2 ಸೇರು ಹಾಲು ಕೊಡದೇ ಇರುತ್ತಿರಲಿಲ್ಲ. ಪ್ರತಿಯೊಬ್ಬ ಗೃಹಸ್ಥನು ನೀರಿನಂತೆ ಸಮೃದ್ಧವಾಗಿ ಹಾಲನ್ನು ನೀಡುತ್ತಿದ್ದನು. ಹಾಲಿಗಾಗಿ ಮಾತ್ರವಲ್ಲದೆ ಧರ್ಮತತ್ವದ ಪ್ರಾಪ್ತಿಗಾಗಿ ಕೂಡ ಹಸು ಎತ್ತುಗಳನ್ನು ಮನೆಯಲ್ಲಿ ಸಾಕುವುದು ಸನಾತನ ಧರ್ಮನಿಷ್ಠನಾದ ಗೃಹಸ್ಥಾಶ್ರಮಿಯ ಕರ್ತವ್ಯ. ಸನಾತನ ಧರ್ಮವನ್ನು ಪಾಲಿಸುವವನು ಮತ್ತು ಗೋಪೂಜೆ ಮಾಡುವವನು ಬ್ರಾಹ್ಮಣರನ್ನು ಗೌರವಿಸುವನು. ಹೋಮಕ್ಕೆ ಹಸುವಿನ ಹಾಲು ಅವಶ್ಯ. ಯಜ್ಞವನ್ನು ಆಚರಿಸಿ ಗೃಹಸ್ಥನು ಸುಖಪಡುವನು. ಹಸುವಿನ ಕರು ನೋಡಲು ಮುದ್ದಾಗಿದ್ದು ತಾಯಿ ಹಸುವಿಗೆ ಸಂತೋಷವನ್ನು ನೀಡುತ್ತದೆ. ಕರುವನ್ನು ನೋಡುತ್ತಾ ಹಸು ಹಾಲು ಸುರಿಸುತ್ತದೆ. ಆದರೆ ಕಲಿಯುಗದಲ್ಲಿ ಬಲು ಬೇಗನೆ ಕರುವನ್ನು ಹಸುವಿನಿಂದ ಬೇರ್ಪಡಿಸುತ್ತಾರೆ. ಹಸು ಕಣ್ಣಿನಲ್ಲಿ ನೀರು ತುಂಬಿ ನಿಲ್ಲುತ್ತದೆ. ಶೂದ್ರನಾದ ಹಾಲು ಮಾರಾಟಗಾರನು ಹಸುವಿನಿಂದ ಕೃತಕವಾಗಿ ಹಾಲು ಕರೆಯುತ್ತಾನೆ. ಅದು ಹಾಲು ಕೊಡದೆ ಹೋದಾಗ ವಧಾಗಾರಕ್ಕೆ ಕಳುಹಿಸುತ್ತಾನೆ. ಈ ಮಹಾಪಾಪವೇ ಸಮಾಜದ ಎಲ್ಲ ಕಷ್ಟಗಳಿಗೆ ಕಾರಣವಾಗಿದೆ. ಆರ್ಥಿಕ ಅಭಿವೃದ್ಧಿಯ ಹೆಸರಿನಲ್ಲಿ ತಾವೇನು ಮಾಡುತ್ತಿರುವೆಂಬುದನ್ನು ಜನರು ತಿಳಿದಿಲ್ಲ. ಕಲಿ ಪ್ರಭಾವವು ಅವರನ್ನು ಅಜ್ಞಾನದ ಕತ್ತಲಲ್ಲಿ ಇರಿಸುತ್ತದೆ. ಶಾಂತಿ ಸಮೃದ್ಧಿಗಳ ಎಲ್ಲ ಪ್ರಯತ್ನಗಳೊಂದಿಗೆ ಹಸು ಎತ್ತುಗಳನ್ನು ಸುಖವಾಗಿಟ್ಟುಕೊಂಡು ಸುಖ ಪಡೆಯಬೇಕು. ಮೂಢ ಜನರಿಗೆ ಹಸು ಎತ್ತುಗಳನ್ನು ತೃಪ್ತಿಗೊಳಿಸಿ ಹೇಗೆ ಸುಖವಾಗಿರಬೇಕೆಂಬುದು ತಿಳಿದಿಲ್ಲ. ಆದರೆ ಇದು ಪ್ರಕೃತಿ ಸಹಜ ನಿಯಮವಾಗಿದೆ. ಈ ಸಂಗತಿಯನ್ನು ಶ್ರೀಮದ್ಭಾಗವತದ ಪ್ರಮಾಣದಿಂದ ನಾವು ತಿಳಿದು ಮಾನವರ ಸಮಗ್ರ ಸುಖಕ್ಕಾಗಿ ಆ ತತ್ವಗಳನ್ನು ಅನುಸರಿಸಬೇಕು. ಮುಂದಿನ ಶ್ಲೋಕ, 4ನೇ ಶ್ಲೋಕ. ಪಪೃಚ್ಛರಥಮಾರೂಢಃ ಕಾರ್ತಸ್ವರ ಪರಿಚ್ಛದಂ ಮೇಘಗಂಭೀರಯಾ ವಾಚ ಸಮಾರೋಪಿತ ಕಾರ್ಮುಕಃ. ಪರೀಕ್ಷಿತ ಮಹಾರಾಜನು ಚಿನ್ನದ ಹೊದಿಕೆಯ ರಥದಲ್ಲಿ ಕುಳಿತವನಾಗಿ ಬಿಲ್ಲು ಬಾಣಗಳಿಂದ ಸುಸಜ್ಜಿತನಾಗಿ ಗುಡುಗಿನ ಗರ್ಜನೆಯ ಧ್ವನಿಯ ಮಾತಿನಿಂದ ಅವನನ್ನು, ಅಂದರೆ ಆ ಶೂದ್ರನನ್ನು ಕುರಿತು ಹೀಗೆ ಪ್ರಶ್ನಿಸಿದನು. ಈ ಕಲಿಯುಗದಲ್ಲಿ ಪರೀಕ್ಷಿತ ಮಹಾರಾಜನಂತಹ ಮುಖ್ಯ ಆಡಳಿತಗಾರನು ಅಥವಾ ರಾಜನು ತನ್ನ ಅಧಿಕಾರದ ದರ್ಪದಿಂದ ದುಷ್ಟರನ್ನು ಬೆದರಿಸಲು ಶಸ್ತ್ರಸಜ್ಜಿತನಾಗಿ ಕಲಿ ಪ್ರತಿನಿಧಿಗಳನ್ನು ಪ್ರತಿಭಟಿಸಬಹುದು. ಅಂತಹ ಎದೆಗಾರಿಕೆಯ ಧರ್ಮನಿಷ್ಠೆ ಇದ್ದರೆ ಮಾತ್ರ ಈ ಕೆಟ್ಟ ಕಲಿಯುಗದ ಮಹಿಮೆಯನ್ನು ತಡೆಯಬಹುದು. ಅಂತಹ ಬಲಿಷ್ಠ ಆಡಳಿತಗಾರರು ಇಲ್ಲದಿದ್ದರೆ ಯಾವಾಗಲೂ ಅಶಾಂತಿಯೇ ಸರಿ. ಕೀಳು ಜನರ ಪ್ರತಿನಿಧಿಯಾಗಿ ಈ ಕಾಲದಲ್ಲಿ ಚುನಾಯಿತನಾದ ತೋರಿಕೆಯ ಮುಖ್ಯಾಧಿಕಾರಿ ರಾಜನಾದ ಪರೀಕ್ಷಿತನಿಗೆ ಸಮವಾಗಲಾರನು. ರಾಜರ ಹಾಗೆ ವೇಷವನ್ನು ಧರಿಸಿ ಇಲ್ಲವೇ ನಟನೆಯನ್ನು ಮಾಡಿ ಪ್ರಯೋಜನವಿಲ್ಲ. ವ್ಯಕ್ತಿಯ ಕಾರ್ಯಗಳಿಗೆ ಇರುವುದು ಮಹತ್ವ. ಮುಂದಿನ ಶ್ಲೋಕ, 5ನೇ ಶ್ಲೋಕ. ಕಸ್ತ್ವಂ ಮಚ್ಚರಣೇ ಲೋಕೆ ಬಲಾದ್ಧಂಸ್ಯ ಬಲಾನ್ ಬಲಿ ನರದೇವೋಸಿ ವೇಷೇಣ ನಟವತ್ ಕರ್ಮಣ ದ್ವಿಜಃ. ಪರೀಕ್ಷಿತ ಮಹಾರಾಜ ಆ ಶೂದ್ರನನ್ನು ಈ ರೀತಿಯಾಗಿ ಪ್ರಶ್ನಿಸ್ತಾನೆ. ಎಲ್ಲೋ ನೀನು ಯಾರು? ಬಲಿಷ್ಠನಂತೆ ಕಾಣಿಸಿಕೊಂಡು ನನ್ನ ರಕ್ಷಣೆಯಲ್ಲಿರುವಂತಹ ಬಲಹೀನರನ್ನು ಕೊಲ್ಲುತ್ತಿರುವೆಯಲ್ಲ. ಉಡುಗೆ ತೊಡುಗೆಯಲ್ಲಿ ರಾಜನ ಹಾಗೆ ಕಾಣುತ್ತಿರುವಿ. ಆದರೆ
ನೀನು ಮಾಡುವ ಕಾರ್ಯದಿಂದ ನೀನು ದ್ವಿಜರಾದ ಕ್ಷತ್ರಿಯರ ತತ್ವಗಳಿಗೆ ವಿರೋಧಿಯಾಗಿರುವಿ. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ದ್ವಿಜರು, ಅಂದರೆ 2 ಬಾರಿ ಜನಿಸಿದವರು ಎನಿಸುತ್ತಾರೆ. ಇವರಿಗೆ ತಂದೆ ತಾಯಿಗಳಿಂದ ಒಂದು ಜನ್ಮ ಮತ್ತು ನಿಜ ಆಚಾರ್ಯರಿಂದ ಅಥವಾ ಗುರುಗಳಿಂದ ಒದಗುವ ಆಧ್ಯಾತ್ಮ ದೀಕ್ಷೆಯ ಸಾಂಸ್ಕೃತಿಕ ಉಜ್ಜೀವನದಿಂದ 2ನೇ ಜನ್ಮ. ಬ್ರಾಹ್ಮಣನಂತೆ ಕ್ಷತ್ರಿಯನೂ ದ್ವಿಜನು. ಅಂತಹ ಕ್ಷತ್ರಿಯನು ಅಸಹಾಯಕರಿಗೆ ರಕ್ಷಣೆ ನೀಡಬೇಕು, ಇದು ಅವನ ಕರ್ತವ್ಯ. ಅಸಹಾಯಕರಿಗೆ ರಕ್ಷಣೆ ನೀಡಲು ಮತ್ತು ಕೇಡಿಗರಿಗೆ ದಂಡನೆ ವಿಧಿಸಲು ಅವನು ದೇವರ ಪ್ರತಿನಿಧಿ ಎನಿಸುತ್ತಾನೆ. ನಿತ್ಯ ಕಾರ್ಯದಲ್ಲಿ ಆಡಳಿತಗಾರರಿಂದ ದೋಷಗಳು ಉಂಟಾದರೆ ದೇವ ಸಾಮ್ರಾಜ್ಯದ ತತ್ವಗಳನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ಭಗವಂತನು ಅವತರಿಸುವನು. ಆಡಳಿತದವರಿಂದ ಬಡ ನಿಸ್ಸಹಾಯ ಜೀವಿಗಳಿಗೆ, ಮುಖ್ಯವಾಗಿ ಗೋವುಗಳಿಗೆ ಕಲಿಯುಗದಲ್ಲಿ ರಕ್ಷಣೆ ದೊರೆಯುವುದಿಲ್ಲ. ಅವನ್ನು ಯಾವ ತಡೆಯೂ ಇಲ್ಲದೆ ಕೊಲ್ಲುತ್ತಾರೆ. ಆಡಳಿತಗಾರರ ಎದುರಿನಲ್ಲೇ ಇಂತಹ ಕಾರ್ಯಗಳು ನಡೆಯುತ್ತವೆ. ಆದುದರಿಂದ ಇಂತಹ ಆಡಳಿತಗಾರರು ಹೆಸರಿಗೆ ಮಾತ್ರ ದೇವರ ಪ್ರತಿನಿಧಿಗಳು, ವೇಷದಿಂದ ಬಡ ಪ್ರಜೆಗಳನ್ನು ಆಳುವವರು. ದ್ವಿಜರಿಗೆ ಇರಬೇಕಾದ ಸಂಸ್ಕೃತಿಯ ಯೋಗ್ಯತೆ ಅವರಿಗೆ ಇಲ್ಲ. ಇವರು ವಾಸ್ತವವಾಗಿ ಮೌಲ್ಯಹೀನ ಅಧಮರು. ಒಂದೇ ಜನ್ಮ ಪಡೆದಿದ್ದು ಆಧ್ಯಾತ್ಮಿಕ ಸಂಸ್ಕೃತಿ ಇಲ್ಲದ ಅಧಮ ವರ್ಗದ ಅಧಿಕಾರಿಗಳಿಂದ ಯಾರಿಗೂ ನ್ಯಾಯವಾಗಲಿ ಸಮಾನತೆಯ ವರ್ತನೆಯಾಗಲಿ ದೊರಕದು. ಕಲಿಯುಗದಲ್ಲಿ ಕೆಟ್ಟ ಆಳ್ವಿಕೆಯಿಂದಾಗಿ ಯಾರಿಗೂ ಸುಖ ದೊರೆಯದು. ಆಧುನಿಕ ಮಾನವರಿಗೆ ಆಧ್ಯಾತ್ಮಿಕ ಸಂಸ್ಕಾರವಿಲ್ಲದ ಕಾರಣ ಅವರು ದ್ವಿಜರಲ್ಲ. ಜನತೆಯ ಸರ್ಕಾರವಾದರೂ ದ್ವಿಜರಲ್ಲದವರ ಸರ್ಕಾರ, ಕಲಿಯ ಸರ್ಕಾರ. ಇಂತಹ ಸರ್ಕಾರವಿರುವಲ್ಲಿ ಯಾವನಿಗೂ ಸುಖವಿಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅವಶ್ಯವಿದ್ದವರಿಗೆ ಈ ವಿಡಿಯೋ ತಲುಪಲಿ ಅನ್ನುವಂಥದ್ದು ನನ್ನ ಉದ್ದೇಶ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.